ಶಿರಾ ಕ್ಷೇತ್ರದಲ್ಲಿ ಕನಸುಗಳನ್ನ ಬಿತ್ತ ಕೆಲಸ ನಡೀತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆಂದರೆ ವಿಮಾನ ನಿಲ್ದಾಣ ಬಂತು ಹೋಯ್ತು ಅನ್ನೋ ರೀತಿ ಆಯಿತು. ಕ್ರೀಡಾಂಗಣ, ರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಮಾಡ್ತೀವಿ ಅಂದರು, ಅದು ಆಯಿತು ಹೋಯ್ತು. ಮತ್ತೆ ಇನ್ನೂ ಏನೇನೋ ಕನಸುಗಳು ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಬಹಳ ಚೆನ್ನಾಗಿದೆ. ಯಾಕೆಂದ್ರೆ ಅತ್ಯಂತ ಬಡವನಿಗೆ ಬೇಕಾಗಿರೋದು ವಿಮಾನ ನಿಲ್ದಾಣ ಅಲ್ಲ, ಸ್ವಚ್ಛವಾದ ರಸ್ತೆ ಬೇಕು. ಎಲ್ಲಿವರೆಗೆ ಜನ ಏನಾದರೂ ವಿಮಾನ ನಿಲ್ದಾಣ ಆಗುತ್ತೆ ಅಂತ ರಸ್ತೆಗಳು ಮಾಡ್ತಿಲ್ಲ, ಬಡವರಿಗೆಲ್ಲ ಹಳ್ಳಿ ವಿಮಾನಗಳು ಬಿಡ್ತಾರೇನೋ ಅಂತ ನಮ್ಮ ಅಭಿಪ್ರಾಯ ಸರ್. ಬಿಟ್ಟರು ಅದು ಯಾವುದೋ ಒಂದು ನಾನು ಸೋಷಿಯಲ್ ಮೀಡಿಯಾದಾಗ ನೋಡ್ಬಿಟ್ಟೆ, ಯಾರಿಗೆ ಕಲ್ಕೋಟೆ ಬಸವನಹಳ್ಳಿ ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇವರೇ ಮಾಡಿಸೋದಕ್ಕೆ ವಿಮಾನ ನಿಂತ್ಕೊಂಡು. ಹಂಗೆ ಜಯಚಂದ್ರ ಅವರು ಸುಳ್ಳಿನ ರೈಲು ಬಿಡ್ತಾನೆ ಇರ್ತಾರೆ, ನಮ್ಮ ಜನ ಅದನ್ನ ರೀಲ್ ಸುತ್ಕೊಂತಾನೆ ಇರ್ತಾರೆ. ಈಗ ನಾನು ನೋಡ್ತಾ ಇದ್ದೀನಿ, ಅದ್ಯಾವುದೋ ಒಂದು ವದಾಗಾರ ಈಗ 3 ವರ್ಷದಿಂದ ಅವ್ರ ಹಿಂದೆ ಮಂತ್ರಿ ಆಗಿದ್ದಾಗ ಯಾರಿಗೂ ಬೇಕು ವದಾಗಾರ. ಇಲ್ಲಿ ಮೇಕೆಗಳು ಕುರಿಗಳು ಮೇಯಕ್ಕೆ ಇರೋಂಥ ಗೋಮಾಳ ಎಲ್ಲ ಇದು ಮಾಡಿಬಿಟ್ಟು ಕುರಿ ಕಾಯಕ್ಕೆ ಜನಗಳಿಗೆ ಹೋಗಿ ಮೇಯೋದಕ್ಕೆ ಜಾಗ ಇಲ್ಲ. ವದಾಗಾರ ಆಯಿತಾ? ಅದನ್ನು ಹೇಳಿದ್ರು. ಈಗ ನೀವೇ ಹೇಳಿದ್ರಿ ವಿಮಾನ ನಿಲ್ದಾಣ, ನಾವು 100 ಸಾರಿ ಹೇಳಿದ್ರಿ ವಿಮಾನ ನಿಲ್ದಾಣ. ಅದು ಸುಮ್ಮನೆ ಯಾರು ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣ ಚರ್ಚೆ ಆಯಿತು ಬಿಟ್ಟರೆ ಗ್ರಾಮಾಂತರ ಭಾಗಕ್ಕೆ ಕೊಡಬೇಕು ಅಂತಲ್ಲ. ಬೆಂಗಳೂರಿಗೆ 2ನೇ ವಿಮಾನ ನಿಲ್ದಾಣ ಬೇಕು. ಒಂದು ವಿಮಾನ ನಿಲ್ದಾಣದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಎಲ್ಲಿಗೆ ಕೊಡಬೇಕು ಅನ್ನೋ ಚರ್ಚೆ ಆದಾಗ ಅದಕ್ಕಾಗಿ ಹುಡುಕಾಟ ನಡೀತು. ಸಿರಾ ಒಂದು ಆಪ್ಷನ್ ಇಟ್ಕೊಂಡಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಖಂಡಿತ ಅದೆಲ್ಲ ಸದ್ಯಕ್ಕಂತೂ ಕಾರ್ಯಸಾಧ್ಯ ಅಲ್ಲ. ಆದರೆ ಇವ್ರ ಜನಗಳಿಗೆ ಆ ಥರ ಒಂದು ಇದನ್ನು ತುಂಬ್ತಾ ಇದ್ದಾರೆ. ಬಡ ಜನಕ್ಕೂ ಯಾರಿಗೂ ಏನು ಅನುಕೂಲ ಇಲ್ಲಲ್ಲ. ವಿಮಾನದಲ್ಲಿ ಯಾರು ಹೋಗಿ ಏನಾಗಬೇಕಾಗಿದೆ? ಆಯ್ತು, ಇರಲಿ, ಪ್ರಗತಿ ಅಭಿವೃದ್ಧಿ ಏನೋ ಒಂದು ಆಗುತ್ತೆ ಅಂತಲೇ ಇಟ್ಕೊಳ್ಳೋಣ. ಸೊ ವಿಮಾನ ಆಯಿತು, ಇನ್ನು ಕ್ರೀಡಾಂಗಣ ತಂದೆ ಬಿಟ್ಟೆ ಮಾಡೇ ಅದು ಸಲೀಸಾಗ ಸುಳ್ಳು ಹೆಂಗೆ ಬರುತ್ತೆ ಅಂತ ನನಗೆ ಅರ್ಥನೇ ಆಗ್ತಾ ಇದೆ. ಒಬ್ಬ ಹಿರಿಯ ಒಬ್ಬ ರಾಜಕಾರಣಿ ಬಾಯಲ್ಲಿ ಸಾರಾಸಗಟಾಗಿ ಸುಳ್ಳುಗಳು, ಸಾರಾಸಗಟಾಗಿ. ಸೊ ಇಲ್ಲೇ ಬಂದ್ಬಿಡ್ತು, ಕಲ್ಕೋಟೆ ಹತ್ರ ಸರ್ವೆ ಆಯಿತು, ಇಲ್ಲೆಲ್ಲ ಪಕ್ಕದಾಗ ಸರ್ವೆ ಆಯಿತು, ಇನ್ನೇನೇನೋ ಆಯಿತು. ಏನೂ ಆಗಲ್ಲ, ಭ್ರಮೆ. ಹಾಗಾಗಿ ಅದು ಅವರೇ ತಿಳ್ಕೊಬೇಕು, ಜನ ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಒಟ್ಟಿನಲ್ಲಿ ಸೆಂಟ್ರಲ್ ನಿಂದ ನೀವು ನಿಜವಾದ ರೈಲು ತರ್ತಾ ಇದ್ದೀರಾ, ಅವರು ಸುಳ್ಳಿನ ರೈಲು ಓಡಿಸ್ತಾ ಇದ್ದಾರೆ. ನಿಜವಾದ ರೈಲು ತರೋದಕ್ಕೂ ಇವತ್ತಿನಿಂದ ಪ್ರಾರಂಭ ಮಾಡೋದಕ್ಕೂ ಅದಕ್ಕೆ ಅದರದ್ದೇ ಆದಂಥ ಗೊತ್ತಿದೆ ಒಂದು ರೈಲ್ವೆ ಯೋಜನೆ. ನಾನು ಒಂದು ಮಾತು ಹೇಳ್ತೀನಿ, ಇದೇ ಜಯಚಂದ್ರ ಅವರು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಆ ಸಂದರ್ಭದಲ್ಲಿ ಸ್ವಲ್ಪ ಲೇಟಾಗಿ ಬಂದು ಬೆಂಗಳೂರಿಂದ ಬೆಳವರ್ಸ್ಕೊಂಡು ಆಗ್ತಾನೆ MLA ಗೆದ್ದಿದ್ರು. ಬೆಳವರ್ಸ್ಕೊಂಡು ಬಂದು ಯಾಕೆ ತಡ ಆಯಿತು ಅನ್ನೋದಕ್ಕೆ ಅವ್ರ ಭಾಷಣದಲ್ಲಿ ಉದಾಹರಣೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಏನಂತ ಹೇಳಿದ್ರೆ, ಇಲ್ಲ ನಾನು ಖರ್ಗೆ ಅವರಾಗ ಮಂತ್ರಿ, ರೈಲ್ವೆ ಮಂತ್ರಿ, ಖರ್ಗೆ ಅವ್ರ ಹತ್ರ ಹೋಗಿ ಕುತ್ಕೊಂಡು ಸೈನ್ ಮಾಡಿಸಿ ಹಣ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದೆ. ಯಾವಾಗ ಖರ್ಗೆ ಅವರು ರೈಲ್ವೆ ಮಂತ್ರಿ ಆಗಿದ್ದು? ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷ ಆದರೂ ಯಾಕೆ ಇನ್ನೂ ಕೂಡ ಅದು ಕಾರ್ಯಗತ ಆಗಲಿಲ್ಲ? ಹಾಗಾಗಿ ವಸ್ತುಸ್ಥಿತಿ ಹೇಳಬೇಕು ಬಿಟ್ಟರೆ ಜನಗಳಿಗೆ ನಾವು ಈ ರೀತಿಯಾಗಿ ಇದನ್ನು ಇರೋದು ಹಿಂದೆ ಹೇಳಿ ಅವ್ರನ್ನ ತಪ್ಪಿಸುವಂಥ ಕೆಲಸ ಮಾಡಬೇಕು. ಜನಕ್ಕೆ ಅರ್ಥ ಆಗಿದೆ ಅದನ್ನು. ಇಷ್ಟೊತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.